ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶುಕ್ರವಾರ, ಟೈಮ್ ಆಗಲೇ 8:30 ಆಗ್ತಾಯಿದೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಅಡುಗೆ ಎಲ್ಲ ಮುಗಿಸಿ ಇವಾಗ ಸುಮ್ಮನೆ ಹಿಂಗೆ ವಾಕ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಸಹನ ಗುಂಡ ಇನ್ನು ನಮ್ಮ ಮನೆಯವರು ಮನೆ ಹತ್ರನೇ ಇದ್ದಾರೆ. ಅದಕ್ಕೆ ಹಿಂಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ವಿ. ರಾತ್ರಿ ಸ್ವಲ್ಪ ಮಳೆ ಬಂತು ಲೈಟಾಗೆ. ಅದಕ್ಕೆ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಬಿಸಿಲು ಕೂಡ ಅಷ್ಟೊಂದು ಬಿಸಿಲಿಲ್ಲ ಇವತ್ತು, ಒಂದು ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಹಿಂಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಈ ಕಡೆ ಕಿತ್ಲೆ ಹಣ್ಣಿನ ಗಿಡ ಹಾಕಿದ್ದಾರೆ. ತುಂಬ ತಿಂಗಳಾಯಿತು ಈ ಕಡೆ ಬಂದೇ ಇರಲಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಏನಾದರೂ ಬಿಟ್ಟಿದ್ದಾವೋ ಇಲ್ಲೋ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಕಿತ್ಲೆ ಹಣ್ಣು ಆಗಲಿ ಮತ್ತು ಎಳ್ಳಿಕಾಯಿ ಆಗಲಿ ನಿಂಬೆಹಣ್ಣು ಆಗಲಿ ಎಲ್ಲ ಸುಮ್ಮನೆ ಬಿಡೋದು, ಅಲ್ಲೇ ಎಲ್ಲ ಉದುರು ಹೋಗ್ತಾ ಇರ್ತವೆ, ಎಲ್ಲ ಕೊಳ್ತ್ಬಿಟ್ಟು. ಅದಕ್ಕೆ ಬಿಟ್ಟಿದ್ದಾವೆ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡೋಣ ಅಂತೇಳ್ಬಿಟ್ಟು ನಾವು ಬಂದ್ವಿ. ಅಷ್ಟೊಂದು ಬಿಸಿಲಿಲ್ಲ ಸದ್ಯ ಈಗ, ಅದಕ್ಕೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಿಂಬೆಹಣ್ಣು ಇವಾಗಿನ್ನ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇನ್ನು ಕಿತ್ಲೆ ಹಣ್ಣು ಇನ್ನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಚಿಕ್ಕದು ಮಳೆ ಬಂದ್ರಂತೂ ಚೆನ್ನಾಗೇ ಸ್ವಲ್ಪ ದಪ್ಪನೇ ಆಗ್ತಾ ಇರ್ತವೆ. ಇವಾಗಲೂ ಅಷ್ಟೇ ನೋಡಿದ್ರಂತೂ ಒಂದು ಸ್ವಲ್ಪ ಸ್ವೀಟಾಗಿ ಕೂಡ ಇರ್ತವೆ, ಚೆನ್ನಾಗಿ ಬಿಟ್ಟಿದ್ದಾವೆ. ಇವೆಲ್ಲ ಕೂಡ ನಾನು ದೂರದಿಂದ ನೋಡಿದ್ರೆ ಅಂದರೆ ಚಿಕ್ಕ ಸೈಜ್ ಅಲ್ವಾ ಇದು. ನಿಂಬೆಹಣ್ಣು ಏನು ಕಿತ್ಲೆ ಹಣ್ಣು ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಮತ್ತು ನೋಡಿದಾಗ ಸ್ಮೆಲ್ಲು ಮತ್ತು ನಿಂಬೆಹಣ್ಣಿನ ಎಲೆಗೂ ಈ ಎಲೆಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಆವಾಗ ಅರ್ಥ ಆಯಿತು ಇದು ನಿಂಬೆಹಣ್ಣಿನ ಗಿಡ ಅಲ್ಲ, ಇವು ಇದು ಮೂಸಂಬಿ ಗಿಡ ಅಂತ ಹೇಳಿಬಿಟ್ಟು. ಸುಮಾರು ಇದ್ದಾವೆ ಇನ್ನು ಕೂಡ. ಇವಾಗ ಸ್ಟಾರ್ಟಿಂಗು, ಇನ್ನು ಮಳೆ ಬಂದ್ರಂತೂ ಚೆನ್ನಾಗೇ ಬಿಡ್ತವೆ. ತುಂಬ ಅಷ್ಟೇ ಎಲ್ಲ ಕೂಡ ಬಿಟ್ಟು ಎಲ್ಲ ಉದುರು ಹೋಗ್ತಾ ಇರ್ತವೆ. ಇನ್ನು ಈ ಕಡೆ ಬರೋದಿಲ್ಲ ಜಾಸ್ತಿ ನಾವು. ಇನ್ನು ನಮ್ಮ ಮನೆಯವ್ರು ಯಾವಾಗಾದರೂ ಡ್ರಿಪ್ಪೆಲ್ಲ ಎಳೆದಿರ್ತಾರಲ್ವ ಗಿಡಕ್ಕೆ ನೀರೆಲ್ಲ ನೋಡ್ಕೊಳೋದಕ್ಕೆ, ಮತ್ತು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ನೋಡ್ಬೋದು ಎಲ್ಲೆಲ್ಲ ಕೂಡ ಸುಮಾರಾಗಿ ಒಣಗೋಗ್ಬಿಟ್ಟಿದೆ ಪಾಪ. ಏನು ಮಾಡೋದು, ನೀರು ಇದು ತೋಟ ಬಂದುಬಿಟ್ಟು ತುಂಬದು ಜಾಸ್ತಿ ಇದೆ, ಅದಕ್ಕೆ ನೀರೇ ಶಾರ್ಟೇಜ್ ಬರ್ತಾಯಿದೆ. ಬರೀ ಅಡಿಕೆ ಗಿಡ, ತೆಂಗಿನ ಗಿಡ, ಈ ಥರ ಹಣ್ಣಿನ ಗಿಡ ಮತ್ತು ನಿಂಬೆಹಣ್ಣಿನ ಗಿಡವೆಲ್ಲ ಇಟ್ಟಿದ್ದಾರಲ್ವ, ಇದೆಲ್ಲದಕ್ಕೂ ಕೂಡ ಮೇಂಟೈನ್ ಆಗ್ತಾಯಿಲ್ಲ ನೀರು. ಇನ್ನು ಅದಕ್ಕೆ ಇನ್ನು ಬೇಸಿಗೆ ಇರೋದ್ರಿಂದ ಕೂಡ ಸರಿಯಾಗಿ ನೀರೇ ಬರ್ತಾಯಿಲ್ಲ. ಇನ್ನು ಅದಕ್ಕೆ ಸುಮಾರು ಒಂದು ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಹಂಗೆ ಟ್ಯಾಂಕರಲ್ಲಿ ಓಡಿಸ್ಬಿಟ್ಟು ಸುಮಾರು ಲೋಡ್ ಓಡಿಸ್ತಾ ಇರ್ತಾರೆ, ನೀರು ಬಿಡ್ತಾ ಇರ್ತಾರೆ ಹಂಗೆ. ಅದಕ್ಕೆ ಇವಕ್ಕೆ ಪಾಪ ಎಲ್ಲ ಒಣಗೋಗ್ಬಿಟ್ಟಿದೆ ಗಿಡ ಎಲ್ಲನೂ. ಮಳೆ ಬರೋವರೆಗೂ ಇವಕ್ಕೆ ನೀರೇ ಇಲ್ಲ. ನೋಡ್ಬೋದು ಎಲ್ಲ ಯಾವ ಥರ ಇದಾಗಿಬಿಟ್ಟಿದೆ ಅಂತೇಳ್ಬಿಟ್ಟು. ಇನ್ನು ಸುಮಾರು ನೋಡಿಕೊಂಡು ಹೋಗ್ತಾಯಿದ್ದೀವಿ. ಒಂದೇ ಒಂದು ಸತಿ ಇನ್ನು ಆಗಲೇ 1-2 ವರ್ಷನೋ ಏನೋ ಆಯಿತು ಅನಿಸುತ್ತೆ. 2 ವರ್ಷ ಇಲ್ಲ, 1 ವರ್ಷ 1.5 ವರ್ಷ ಆಯ್ತು ಅನಿಸುತ್ತೆ. ಆವಾಗ ಬಂದಾಗಂತೂ ಚೆನ್ನಾಗಿ ಬಿಟ್ಟಿದ್ವು ಇವು ಹಣ್ಣು, ಸ್ವೀಟಾಗಿದ್ವು. ಆದರೆ ಏನು ಮಾಡೋದು, ಅದರಲ್ಲಿ ಫುಲ್ಲು ಬತ್ತಿ ಹೋಗ್ಬಿಟ್ಟಿತ್ತು, ರಸನೇ ಇರಲಿಲ್ಲ. ಮಳೆ ಇರಲಿಲ್ಲಲ್ಲ ಆವಾಗ ಕೂಡ. ಸರಿಯಾಗಿ ಹೋದ ವರ್ಷವೂ ಸರಿಯಾಗಿ ಮಳೆ ಬಂದಿಲ್ಲ ಹೇಳ್ಬೇಕಂದ್ರೆ. ಮಳೆ ಬರೋ ಟೈಮಾಗಿ ಬಂದಿಲ್ಲ. ಇನ್ನು ಅದು ಎಲ್ಲ ಬೆಳೆ ಎಲ್ಲ ಇಟ್ಟು ಮತ್ತು ಫಸಲೆಲ್ಲ ಕೈಗೆ ಬಂದಾಗ ಮಳೆ ಬಂದಿತ್ತು. ಅವಾಗ ಕೂಡ ಸ್ವಲ್ಪ ಎಡವಟ್ಟಾಯ್ತು ಮಳೆ ಹೋದ ವರ್ಷ ಕೂಡ. ಈ ವರ್ಷ ಹೆಂಗೆ ಮಾಡುತ್ತೆ ಏನೋ ಗೊತ್ತಿಲ್ಲ. ಇನ್ನು ಇಲ್ಲಿವರೆಗೂ ಕೂಡ ಮಳೆ ಗಂಧ ಗಾಳಿನೇ ಇಲ್ಲ, ಆ ಥರ ಇದೆ ಸಿಚುವೇಶನ್ ಬಂದುಬಿಟ್ಟು. ನೈಟ್ ಸುಮಾರು 1-2 ಗಂಟೆ ಆಗಿತ್ತು. ಆವಾಗ ಪರವಾಗಿಲ್ಲ, ಮಳೆ ಬರುತ್ತೇನೋ ಅನ್ನೋಷ್ಟರಲ್ಲೇ ಸುಮ್ಮನೆ ಹಿಂಗೆ ಬಂದುಬಿಟ್ಟು ಪಳ ಬಿದ್ದುಬಿಟ್ಟು ಇನ್ನು ಸುಮ್ಮನೆ ನಮಗೆ ಮುಖ ತೋರಿಸ್ಬಿಟ್ಟು ಹೊರಟೋಯ್ತು. ಇನ್ನು ಬರಲಿಲ್ಲ. ಇನ್ನು ಹುಣಸೆ ಮರ ಅಪರೂಪ, ಇಲ್ಲಿ ಜಾಸ್ತಿ ಹುಣಸೆ ಮರ ಹಾಕಿಲ್ಲ. ಇಲ್ಲಿ ಒಂದೇ ಒಂದಿತ್ತು, ನೋಡ್ತಾ ಇದ್ದೀನಿ. ನಾನು ಮುಂಚೆನೇ ನೋಡಿದರೆ ಚಿಗುರು ಚೆನ್ನಾಗಿ ಚಿಗುರ್ಕೊಳ್ತಾ ಇತ್ತು. ಹುಣಸೆ ಚಿಗುರು ಕಿತ್ಕೊಂಡು ಮಸ್ಸೊಪ್ಪು ಮಾಡ್ಬೋದಾಗಿತ್ತು, ಚೆನ್ನಾಗಿರ್ತಿತ್ತು ಹುಣಸೆ ಚಿಗುರು ಸೊಪ್ಪು. ಇವಾಗ ನೋಡ್ತಾ ಇದ್ದೀನಿ, ಇಲ್ಲಿ ಒಂದೇ ಒಂದು ಹುಣಸೆ ಮರ ಇತ್ತು ಚಿಕ್ಕದಾಗಿ. ನೋಡ್ಬೋದು ಎಲ್ಲ ಕೂಡ ಆಗಲೇ ಎಲ್ಲ ಬಿಟ್ಬಿಟ್ಟು ಬಲ್ತೋಗ್ಬಿಟ್ಟಿತ್ತು. ನಾನು ನೈಟ್ ಮಳೆ ಬಂತೆ ಅಂದಲ್ವ, ಸುಮಾರು 1-2 ಗಂಟೆ 2 ಕಾಲ ಆಗಿತ್ತು ಟೈಮು. ಆವಾಗ ಸ್ವಲ್ಪ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಇನ್ನು ಹಂಗೆ ಎಚ್ಚರಿಕೆ ಆಯಿತು, ನೋಡ್ತಾ ಇದ್ದೆ. ಇನ್ನು ಮಳೆ ಬಂತು. ಒಂದು ಕಡೆ ಅಂತೂ ತುಂಬ ಖುಷಿ ಆಗ್ಬಿಡ್ತು ನನಗೆ, ಮಳೆ ಬರಲಪ್ಪ, ಸ್ವಲ್ಪ ಜೋರಾಗೆ ಬರಲಿ, ಬೆಳಗಿನ ಜಾವದವರೆಗೂ ಬಿಡಬಾರ್ದು, ಹಂಗೇ ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ. ಏನು ಮಾಡೋದು, ಅದು ಮತ್ತೆ ಯಾವಾಗ ಸ್ಟಾಪ್ ಆಯಿತು ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರಂತೂ ಅಷ್ಟೊಂದೇನು ಬಂದಿರಲಿಲ್ಲ, ಸುಮಾರಾಗೆ ಬಂದು ಬಿಡ್ತು ಅಂತ ಅನಿಸುತ್ತೆ. ಈ ಕಡೆ ಮಳೆ ಬಂದ್ರಂತೂ ಟೇಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡ್ತವೆ, ಒರೆಸೋ ಅವಶ್ಯಕತೆನೇ ಇಲ್ಲ. ಆ ಕಡೆ ಪೈಪ್ ಇಟ್ಟಿದ್ದಾರೆ ನೀರು ಹೋಗೋದಕ್ಕೆ, ಮಳೆ ನೀರಾಗಲಿ ಮತ್ತು ಎಲ್ಲ ಇದು ತೊಳೆಯೋ ನೀರಾಗಲಿ ಗುಡ್ಸೋದಕ್ಕೆ ಚೆನ್ನಾಗಿ ಪೈಪೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಅವೆಲ್ಲ ಕೂಡ ಮಳೆ ಬಂದ್ರಂತೂ ಎಲ್ಲ ಕ್ಲೀನ್ ಆಗಿಬಿಟ್ಟು ಸೀದಾ ಪೈಪ್ ಒಳಗೆಲ್ಲ ಹೋಗಿಬಿಡುತ್ತೆ. ಇನ್ನು ಕಸ ಕಡ್ಡಿ ಮತ್ತು ಧೂಳು ಏನಾದರೂ ಇದ್ರಂತೂ. ಇನ್ನು ನೋಡ್ಬೋದು ಲೈಟು ಬೆಳಕಿಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಮಳೆ ಬೀಳೋದು. ಸ್ವಲ್ಪ ಜೋರಾಗೆ ಬರ್ತಾಯಿತ್ತು, ಬಿಡು ಜೋರಾಗಿ ಬರುತ್ತೇನೋ ಅಂತ ಅಂದ್ಕೊಂಡ್ರೆ ಇನ್ನು ಅದು ಸುಮಾರಾಗೆ ಬಂದುಬಿಟ್ಟು ಅವಾಗೇ ತಾನೇ ಬಿಟ್ಟು ಅನಿಸುತ್ತೆ.
ಇನ್ನು ನೋಡ್ತಾ ಇದ್ದೀನಿ. ನೋಡಿಬಿಟ್ಟು ಹಂಗೆ ಸ್ವಲ್ಪ ಖುಷಿ ಆಯಿತು, ಅದಕ್ಕೆ ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡೆ. ಹಂಗೇ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರುತ್ತೆ, ಇನ್ನು ಹಂಗೆ ಎಚ್ಚರಿಕೆ ಆಗಿಬಿಡುತ್ತೆ. ಮತ್ತು ಜೋರಾಗಿ ಗಾಳಿ ಬಂದರೂ ಕೂಡ ಒಂಥರ ಕಿಟಕಿಯಲ್ಲಿ ಸೌಂಡ್ ಬರೋ ಥರ ಇರುತ್ತೆ. ಅವಾಗೂ ಅಷ್ಟೇ, ಅವಾಗೂ ಎಚ್ಚರಿಕೆ ಆಗ್ತಾ ಇರುತ್ತೆ. ಟೋಟಲಿ ಇನ್ನು ಯಾವಾಗಲೂ ಕೂಡ ಎಚ್ಚರಿಕೆಯಲ್ಲೇ ಇರಬೇಕಿಲ್ಲಿ. ಇನ್ನು ನಾಯಿ ಕೂಡ ಏನಾದರೂ ಅದು ಇದು ಕಂಡ್ರಂತೂ ನಾಯಿಗಳು ಕೂಡ ಬೊಗಳ್ತಾ ಇರ್ತವೆ. ಇನ್ನು ನಮ್ಮ ಮನೆಯವರಂತೂ ಅವಾಗ ನಾಯಿ ಬೊಗಳಿದ್ರೆ ಸಾಕು, ಇನ್ನು ಬ್ಯಾಟ್ರಿ ತೊಗೊಂಬಂದು ಎಲ್ಲ ಸುತ್ತ ನೋಡಿಬಿಟ್ಟು ಇರ್ತಾರೆ. ಇನ್ನು ನಮ್ಮ ಸಾನ ಬಂದಾಗಿಂದ ಇನ್ನು ನಮ್ಮ ಮನೆಯವರು ಅಲ್ಲೇ ಮನೆ ಶೆಡ್ ಹತ್ರನೇ ಮಲ್ಕೊತಾರೆ. ಇನ್ನು ನಾನು ಸಾನ ಗುಂಡ 3 ಜನನೇ ಇಲ್ಲಿ ಮಲಗೋದು. ಅವರು ಅಲ್ಲೇ ಮಲಗ್ತಾ ಇರ್ತಾರೆ. ಹಾಗಾಗಿ ಜಾಸ್ತಿ ಏನೂ ಇದಿರಲ್ಲ. ಆ ನಾಯಿಗೂ ಕೂಡ ಏನು ಬೊಗಳೋದು ಆ ಥರ ಎಲ್ಲ ಇಲ್ಲ, ಆರಾಮಾಗೆ ನಿದ್ದೆ ಮಾಡ್ಬೋದು. ಇನ್ನು ಮಳೆ ಬಂತಲ್ಲ, ಹಾಗಾಗಿ ನಾನು ಎದ್ಬಿಟ್ಟು ನೋಡಿದೆ ಕಿಟಕಿಯೆಲ್ಲ, ಬಾಗಿಲೇನು ತೆಗಿಲಿಲ್ಲ, ಕಿಟಕಿಯೆಲ್ಲ ನೋಡಿಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ನೆಕ್ಸ್ಟ್ ಅಂದರೆ ಇವತ್ತಿನ ಇದು ವ್ಲಾಗ್, ಇದು ಶನಿವಾರದ್ದು. ನಾನು ಶುಕ್ರವಾರ ಫುಲ್ ಡೇ ವ್ಲಾಗ್ ಮಾಡಲಿಲ್ಲ, ಹಂಗಾಗಿ ಮತ್ತು ಅದು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಇದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಎದ್ದು ಬಂದ ತಕ್ಷಣವೇ ನೆನ್ನೆ ಸಾಯಂಕಾಲ ನಮ್ಮ ಮನೆಯವ್ರು ತರಕಾರಿ ತಂದಿದ್ರು, ಸೊಪ್ಪೆಲ್ಲ ತೊಗೊಂಬಂದಿದ್ರು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು. ಅದು ಇನ್ನು ಮಸ್ಕಾಯಿ ಮಾಡೋಣ, ಚೆನ್ನಾಗಿರುತ್ತೆ, ತುಂಬ ದಿನ ಆಯ್ತು ಅಂತ ಹೇಳ್ಬಿಟ್ಟು ಇನ್ನು ಬೇಗನೆ ಬಂದುಬಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸ್ಟವ್ ಎಲ್ಲ ಒರೆಸಿ ಇವಾಗ ಟೀಗೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಟೀಗೆ ಇಟ್ಬಿಟ್ರೆ ಟೀ ಕುಡ್ಕೊತ ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಇನ್ನು ನಾನು ಬಂದ ತಕ್ಷಣವೇ ಖಾಲಿ ಹೊಟ್ಟೆಗೆ 2 ಗ್ಲಾಸ್ ನೀರು ಕುಡಿತೀನಿ. ಕುಡಿಯೋದಕ್ಕಾಗೋದಿಲ್ಲ, ಆದರೂ ಕೂಡ ಬಲವಂತದ ಮೇಲಾದ್ರೂ 2 ಗ್ಲಾಸ್ ಫುಲ್ಲು ನೀರು ಕುಡಿತೀನಿ. ನೀರು ಕುಡಿದು ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಲೈಟಾಗಿ ಟೀ ಕುಡಿತೀನಿ ಅಷ್ಟೇ. ಇನ್ನು ಜಾಸ್ತಿ ಅಂದರೆ ಮೊದಲು ಕುಡಿಯೋ ಥರ ಕೂಡ ಕುಡಿಯೋದಕ್ಕೆ ಹೋಗೋದಿಲ್ಲ. ಹಾಗೆ ಇನ್ನು ಒಂದು ಕಡೆ ಅನ್ನಕ್ಕೆ ಕೂಡ ಅಕ್ಕಿ ನೆನೆಸಿಟ್ಟಿದ್ದೆ, ಅನ್ನ ಮಾಡಿಬಿಡೋಣ ಅಂತ ಹೇಳಿ. ಇನ್ನು ನೈಟ್ ನಮ್ಮ ಮನೆಯವರು ಊಟ ಮಾಡಿರಲಿಲ್ಲ. ಇನ್ನು ಬೇಗ ಹೊಟ್ಟೆ ಹಸುಕೊಂತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಅಡುಗೆ ಕೆಲಸನೇ ಸ್ಟಾರ್ಟ್ ಮಾಡಿಬಿಟ್ಟು, ಇವತ್ತು ಶನಿವಾರ ಹೇಳ್ಬೇಕಂದ್ರೆ ಇನ್ನು ವಾರ ಎಲ್ಲ ಮಾಡಬೇಕಿತ್ತು. ನಾನು ಬೆಳಗ್ಗೆನೇ ಮಾಡೋಣ ಎಲ್ಲ ಅಂತ ಅಂದ್ಕೊಂಡೆ. ಇವತ್ತು ಬಂದುಬಿಟ್ಟು ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಸಖತ್ತು ಬಿಸಿಲು ಹೊಡೆದ್ಬಿಡ್ತು. ಇನ್ನು ಸಗಣೀರು ಹಾಕೋಕ್ಕಂತೂ ಆಗಲೇ ಇಲ್ಲ. ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ನೀರು ಕಮ್ಮಿ ತೊಗೊಳುತ್ತೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ನೀರು ಅಂಗಳಕ್ಕೆಲ್ಲ ನೀರು ಜಾಸ್ತಿ ಎಳ್ಕೊಳ್ಳುತ್ತೆ. ಹಾಗಾಗಿ ಬಿಡು, ಸಾಯಂಕಾಲ ಟೈಮೆಲ್ಲ ನೀಟಾಗಿ ಸಗಣೀರು ಹಾಕ್ಬಿಟ್ಟು ಇನ್ನು ನೆಲ ಒರೆಸಿ ಸಂಜೆ ಟೈಮ್ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಫಸ್ಟ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನೋಡ್ಬೋದು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ, ತರಕಾರಿ ಎಲ್ಲ. ಇನ್ನು ಸೊಪ್ಪು, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು, ಮತ್ತು ಉಪ್ಪು, ಮತ್ತು ಸ್ವಲ್ಪ ಇದು ಸಾಂಬಾರು ಪುಡಿ ಎಲ್ಲ ಕೂಡ ಜೊತೆಗೆ ಹಾಕ್ಬಿಟ್ಟೆ. ಎಲ್ಲ ಜೊತೆಗೆ ಹಾಕಿ ನೀಟಾಗಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಇನ್ನು ಬೇಳೆ ಕೂಡ ನೆನೆಸಿಟ್ಟಿದ್ನಲ್ಲ, ಮುಂಚೆನೇ ಬಂದುಬಿಟ್ಟು ಬೇಳೆ ನೆನೆಸಿಟ್ಟಿದ್ದೆ. ತೊಳೆದಿರೋ ಬೇಳೆ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇನ್ನು ಎಲ್ಲ 1-2 ವಿಸಲ್ ಕೂಗಿಸ್ಕೊಂಡೆ ಸಾಕು. 2 ವಿಸಲ್ ಆದರೆ ಚೆನ್ನಾಗಿ ಬೇಯುತ್ತೆ. ತೀರ ನುಣ್ಣಗಾದರೆ ಚೆನ್ನಾಗಿರಲ್ಲ ಮಸ್ಸೊಪ್ಪು. ಒಂದು ಸ್ವಲ್ಪ ಸೊಪ್ಪು ಕಾಣಬೇಕು, ಹಂಗಾರೆ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು 3 ವಿಸಲ್ ಹಂಗೆ ಹೊಡೆಸ್ಬಿಟ್ರಂತೂ ಬೇಗನೆ ನುಣ್ಣಗಾಗ್ಬಿಡುತ್ತೆ ಅಸಲು, ಅದರಲ್ಲಿ ಏನೂ ಕೂಡ ಕಾಣೋದೇ ಇಲ್ಲ. ಅದಕ್ಕೆ ನಾನು ಲೈಟಾಗಿ 1-2 ವಿಸಲ್ ಹೊಡೆಸ್ತೀನಿ ಅಷ್ಟೇ, ಜಾಸ್ತಿ ಹೊಡ್ಸೋದಕ್ಕೆ ಹೋಗೋದಿಲ್ಲ. ಇನ್ನು ಮಸ್ಸೊಪ್ಪು ಕೂಡ ಎಲ್ಲ ಮಸ್ಬಿಟ್ಟು ಇನ್ನು ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಫ್ರೆಶ್ಶಾಗಿ ಕರಿಬೇವು, ಇನ್ನು ಕರಿಬೇವಿನ ಮರ ಗಿಡ ಇದ್ದಾವೆ, 3 ಏನಿದ್ದಾವೆ. ಇನ್ನು ಯಾವಾಗ ಬೇಕು ಅವಾಗ ಕಿತ್ಕೊಂಬರ್ತಾ ಇರ್ತೀನಿ. ನಾ ಮುಂಚೆನೇ ಕಿತ್ಕೊಬಂದು ಸ್ಟಾಕ್ ಮಾಡ್ಕೊಳ್ಳಲ್ಲ. ಇನ್ನು ಇಲ್ಲೇ ಸಿಗುತ್ತಲ್ಲ, ಇನ್ನು ಆರಾಮಾಗಿ ಹೋಗ್ಬಿಟ್ಟು ಇನ್ನು ಫ್ರೆಶ್ಶಾಗಿ ಕಿತ್ಕೊಂಬರ್ತೀನಿ. ಮತ್ತು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೆ. ಹಾಗೆ ಒಂದು ಕಡೆ ಮುದ್ದೆಗೆ ಮತ್ತು ಅನ್ನ ಕೂಡ ಆಗಲೇ ಮಾಡಿಟ್ಟಿದ್ದೆ, ಮುಗೀತು. ಇಷ್ಟಿರುತ್ತೆ. ಇನ್ನು ಮಸ್ಕಾಯಿ ಎಲ್ಲ ಅದೇ ಮಸ್ಸೊಪ್ಪೆಲ್ಲ ಮಸ್ಬಿಟ್ಟು ಇನ್ನು ಒಗ್ಗರಣೆ ಕೊಟ್ಟು ಈ ಕಡೆ ಮುದ್ದೆ ಕೂಡ ಚೆನ್ನಾಗಿ ಬೇಯ್ತಾಯಿತ್ತು. ಇನ್ನು ಮುದ್ದೆ ಒಂದು ಕಟ್ಬಿಟ್ರೆ ಇನ್ನು ಬೇಗ ನಮ್ಮ ಮನೆಯವರು ಬಂದ ತಕ್ಷಣ ಬಿಸಿ ಮುದ್ದೆ ಇಡ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ. ಮಕ್ಕಳು ಅಷ್ಟೇ ಬೇಗ ಎದ್ಬಿಡ್ತಾರೆ ಒಂದೊಂದು ಸತಿ, ಬೇಗ ಒಂದು 8 ಗಂಟೆ 8:30 ಹಂಗೆ ಎದ್ದು ಬಂದ್ರಂತೂ ಇನ್ನು ಬೇಗನೆ ಹೊಟ್ಟೆ ಹಸಿತಾ ಇರುತ್ತೆ. ನಾವು ಸಾಯಂಕಾಲ ಟೈಮು ಬೇಗ ಊಟ ಮಾಡ್ತೀವಿ, ಒಂದು 7 ಗಂಟೆ 7:15 ಅಷ್ಟೊತ್ತಿಗೆ ಊಟ ಮಾಡಿರ್ತೀವಿ. ಊಟ ಮಾಡಿಬಿಟ್ಟು ಹೋಗ್ತೀವ, ಮತ್ತು ಅಲ್ಲಿ ಹೋದಾಗ ಸುಮ್ಮನೆ ಇರಲ್ಲ, ನಮ್ಮ ಗುಂಡ ಓಡೋದು, ಡ್ಯಾನ್ಸ್ ಮಾಡೋದು, ಕುಣಿಯೋದು ಎಲ್ಲ ಮಾಡ್ತಾ ಇರ್ತಾನೆ ಜಾಸ್ತಿ. ಒಂದು 9:30 10 ಗಂಟೆವರೆಗೂ ಕೂಡ ಎದ್ದಿರ್ತಾನೆ. ಹಾಗಾಗಿ ಅವನು ಸಂಜೆ ಊಟ ಮಾಡಿರ್ತಾನಲ್ವ, ಅಷ್ಟರೊಳಗೆ ಎಲ್ಲ ಕೂಡ ಜೀರ್ಣ ಆಗಿರುತ್ತೆ ಚೆನ್ನಾಗಿ. ಮತ್ತೊಂದು ಸತಿ ಮಧ್ಯರಾತ್ರಿ ಕೂಡ ಎದ್ಬಿಡ್ತಾನೆ ಹೊಟ್ಟೆ ಸಂಕಟಕ್ಕೆ. ಅದಕ್ಕೆ ನಾನು ಫಸ್ಟು ಅಡುಗೆಗೆ ಅಂದರೆ
ಅಡುಗೆಗೆ ನಾನು ಜಾಸ್ತಿ ಇದು ಮಾಡ್ತಾಯಿರ್ತೀನಿ. ಯಾಕೆಂದರೆ ಮಕ್ಕಳು ನಮಗೆ ಒಂದೊಂದು ಸತಿ ಸಖತ್ತು ಇದಾಗ್ತಾ ಇರುತ್ತೆ. ಇನ್ನು ಮಕ್ಕಳ ವಿಷಯ ಅಂತ ಬಂದಾಗ ಅಟ್ಲೀಸ್ಟ್ ಎದ್ದ ತಕ್ಷಣವೇ ಸ್ವಲ್ಪ ಏನಾದರೂ ತಿನ್ನಿಸ್ಬೇಕು. ಇನ್ನು ಹಾಲು ಅದು ಇದು ಅಂತಂದರೆ ಏನೂ ಇಲ್ಲ, ತಿಂದರೆ ಊಟ ತಿನ್ನಬೇಕು, ಇಲ್ಲಾಂದರೆ ಏನೂ ಇಲ್ಲ. ಇನ್ನು ಸೆಂಟ್ರಲ್ಲಿನ ಬಿಸ್ಕೆಟು ಅದು ಇದು ಕೊಡೋದಕ್ಕಂತೂ ಆಗೋದಿಲ್ಲ ಮಕ್ಕಳಿಗೆ. ಅದಕ್ಕೆ ಏನು ಕೂಡ ತಿನ್ನಲ್ಲ, ಅವನೇನು ಕುಡಿಯೋಲ್ಲ. ಅದಕ್ಕೆ ಡೈರೆಕ್ಟಾಗಿ ಊಟ ತಾನೇ, ಅದಕ್ಕೋಸ್ಕರ ಇನ್ನು ಬೇಗ ಮಾಡ್ತಿರ್ತೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಅಡುಗೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮಕ್ಕಳಿಗೆ ಊಟಕ್ಕೆ ಇಟ್ಕೊಟ್ಟು, ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಫಸ್ಟು ಬಟ್ಟೆ ಒಗಿ ಅಂತ ಹೇಳ್ಬಿಟ್ಟು ಇನ್ನು ಕೂತ್ಕೊಂಡೆ. ಫಸ್ಟು 1-2 ದಿನ ಆಗಿತ್ತು ನಮ್ಮ ಮನೆಯವ್ರ ಬಟ್ಟೆ ನೆನೆಸ್ಬಿಟ್ಟು. ಅದಕ್ಕೆ ಸ್ವಲ್ಪ ನೆರಳಿತ್ತು. ಮತ್ತು ಬಿಸಿಲು ಬಂದ್ರಂತೂ ಸಾಯಂಕಾಲದವರೆಗೂ ಸಖತ್ತು ಬಿಸಿಲು ಬರುತ್ತೆ, ಇಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಎದುರು ಬಿಸಿಲು ಹೊಡಿತಾನೇ ಇರುತ್ತೆ. ಹಾಗಾಗಿ ಫಸ್ಟ್ 1-2 ಜೊತೆ ಬಟ್ಟೆ ಇತ್ತು, ಇನ್ನು ಒಗೆದ್ಬಿಟ್ಟು ಒಣಗಾಕಿ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಇನ್ನು ಕೂತ್ಕೊಂಡಿದ್ದೀನಿ. ಇವತ್ತಂತೂ ತುಂಬ ಕೆಲಸ ಇದೆ, ಇನ್ನು ಸಂಜೆವರೆಗೂ ಸಖತ್ತು ಕೆಲಸ ಇದೆ. ಅದು ಮತ್ತೆ ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಹೋಮ್ ಟೂರ್ ಕೂಡ ಮಾಡಬೇಕಂತಿದ್ದೀನಿ. ನಾನು ಹೇಳಿದ್ದೀನಲ್ಲ, ಸೋಮವಾರ ಎಷ್ಟಿದ್ರು ಕೂಡ ಹೋಮ್ ಟೂರು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಅಂತ ಹೇಳ್ಬಿಟ್ಟು. ಅದೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು. ಅಂದರೆ ನೀಟಾಗಿ ಅಂದರೆ ಏನೂ ಇಲ್ಲ, ಸ್ವಲ್ಪ ಪಾತ್ರೆ ಗಿತ್ರೆ ಎಲ್ಲ ತೊಳೆದಿರೋ ಇರ್ತವೆಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ಇರೋದೇ ಆಗಲಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ. ಅದಕ್ಕೆ ಇವತ್ತು ವಾರ ಅಲ್ವಾ, ಶನಿವಾರ ಹೆಂಗಿದ್ರು ಕೂಡ ಹೆಂಗಿದ್ರು ವಾರ ಮಾಡ್ತೀನಲ್ವ, ಹಂಗೆ ಸ್ವಲ್ಪ ಸಾಯಂಕಾಲ ಟೈಮು ಹಂಗೆ ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡು ಸೋಮವಾರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ನೋಡೋಣ. ಎಷ್ಟೋ ಜನಕ್ಕೆ ಇನ್ನು ಗಂಡು ಮಕ್ಳು ಬಟ್ಟೆ ಒಗಿಬೇಕಾದ್ರೆ ಒಂದೇ ಒಂದು ಅನಿಸುತ್ತೆ ಮನಸ್ಸಲ್ಲಿ, ತುಂಬ ಕೊಳೆ ಮಾಡ್ಕೊಂಡಿರ್ತಾರಲ್ವ, ಆ ಬಟ್ಟೆ ಉಜ್ಜಿ ತುಂಬ ಕೋಪ ಬಂದುಬಿಡುತ್ತೆ. ನನಗಂತೂ ಸಾಕಾಗ್ಬಿಡುತ್ತೆ. ನಾನಾಗಿದ್ದಕ್ಕೆ ಈ ಬಟ್ಟೆ ಒಗಿತಾ ಇದ್ದೀನಿ, ಇನ್ನೊಬ್ಬರಾಗಿದ್ದರೆ ಅಸಲು ತೊಗೊಂಡೋಗಿ ಎಲ್ಲನೂ ಬಿಸಾಕ್ಬಿಡೋರು ಅಂತ ಎಷ್ಟೋ ಸರಿ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಹಂಗೆ ಅನಿಸುತ್ತೆ ಹೆಣ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಹಂಗೆ ಅನ್ನೋದು. ನಾನಾಗಿದ್ದಕ್ಕೆ ನಿನ್ನ ಬಟ್ಟೆ ಒಗಿತಾ ಇದ್ದೀನಿ, ಇನ್ನೊಬ್ಬಳಾಗಿದ್ದರೆ ಎಲ್ಲ ತೊಗೊಂಡೋಗಿ ಕೆರೆಗೋ ಅದೇ ಬಾವಿಗೂ ಸೇರೋ ಅಂತ ಎಷ್ಟೋ ಜನ ಅನ್ಕೊತಾ ಇರ್ತಾರೆ ಹೆಣ್ಮಕ್ಳು. ನಿಜವಾಗ್ಲೂ ನಮ್ಮ ಮನೆಯವ್ರ ಬಟ್ಟೆ ಒಗೆಯೋಷ್ಟೊತ್ತಿಗೆ ನನಗೆ ತಲೆ ಅಂತೂ ಕೆಟ್ಬಿಡ್ತು. 2 ದಿನ ನೆನೆಸಿದ್ರು ಕೂಡ ಮತ್ತೆ ಸೋಪ್ ಹಾಕಿ ಇನ್ನೊಂದು ಸತಿ ನೆನೆಸಿಟ್ಬಿಟ್ಟು ಇವಾಗ ಉಜ್ಜಿದ್ರು ಕೂಡ ಕೊಳೆ ಹೋಗ್ತಾಯಿಲ್ಲ. ಇವಾಗ ಒಂದೊಂದು ಸತಿ ಒಂದು ತೋಳು ಅನ್ಸತಿ, ಮತ್ತು ಒಟ್ಟು ಆ ಶರ್ಟ್ ಯಾವ್ಯಾವ ಥರ ಪಾರ್ಟ್ಸ್ ಇರುತ್ತೋ ಆ ಪಾರ್ಟ್ಸ್ ಎಲ್ಲ ಒಂದೊಂದು ಸತಿ ಎಲ್ಲ ಉಜ್ಜಿ ಒಗೆಯೋಷ್ಟೊತ್ತಿಗೆ ಸಾಕಾಯಿತು ನನಗಂತೂ ಇವತ್ತು. ಅದಕ್ಕೆ ಹೇಳ್ತಾ ಇರ್ತೀನಿ ಅವಾಗ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರಂತೂ ಕೇಳೋದೇ ಇಲ್ಲ, ಇನ್ನು ಅವ್ರಿಗೆ ಹೇಳೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ಉಜ್ಜಬೇಕಾದ್ರೆ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಉಜ್ಜಬೇಕಾಗುತ್ತೆ. ಇನ್ನು ನಮ್ಮ ಬಟ್ಟೆ, ಇವ್ರ ಬಟ್ಟೆ ಒಗೆಯೋಷ್ಟೊತ್ತಿಗೆ ಇನ್ನು ನಮ್ಮ ಬಟ್ಟೆ ಅಂತೂ ಒಂದು 5-6 ಜೊತೆ ಬಟ್ಟೆ ಒಗ್ದಾಕ್ಬೋದಾಗಿತ್ತು, ಅಷ್ಟು ಟೈಮ್ ತೊಗೊಳುತ್ತೆ ಇವರು 1-2 ಜೊತೆ ಬಟ್ಟೆ ಒಗೆಯೋಷ್ಟೊತ್ತಿಗೆ. ಹಿಂಗಿರುತ್ತೆ ಮನೆಯಲ್ಲಿ, ಏನು ಮಾಡೋಕ್ಕಾಗುತ್ತೆ. ಇನ್ನು ಫೈನಲಿ ಅಂತೂ ಒದ್ದಾಡ್ಬಿಟ್ಟು ಇನ್ನು ಬಟ್ಟೆ ಒಗ್ದಾಕ್ಬಿಟ್ಟೆ. ಇನ್ನು ಒಗ್ದಷ್ಟೊತ್ತಿಗೆ ಇನ್ನು ಹೊಟ್ಟೆ ಆಗಲೇ ಚೂರು ಅಂತ ಇತ್ತು, ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸರಿ ಊಟ ಮಾಡೋಣ ಫಸ್ಟ್ ಬಿಸಿದು, ಮತ್ತು ಮುದ್ದೆ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಊಟಕ್ಕೆ ಬಂದೆ. ಬಿಸಿ ಮುದ್ದೆ ಚೆನ್ನಾಗಿರುತ್ತೆ, ಬಿಸಿ ಮುದ್ದೆ ಮತ್ತು ಸೊಪ್ಪು ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ, ಚೆನ್ನಾಗಿ ಬಿಸಿ ಇರುತ್ತೆ ಎಷ್ಟೊತ್ತಾದರೂ ಆಗಲಿ. ಒಟ್ಟು ಒಂದು 2-2.5 ಅವರ್ವರೆಗೂ ಸ್ವಲ್ಪ ಬಿಸಿಯಾಗಿರುತ್ತೆ ಮುದ್ದೆ, ಏನು ಕೂಡ ತಣ್ಣಗಿರಲ್ಲ. ಆಮೇಲೆ ಒಂದು 3 ಅವರ್ ಹಂಗೆ ಆದಮೇಲೆ ಆಗಲೇ ಅಷ್ಟೊಂದು ಇರೋದಿಲ್ಲ, ಫುಲ್ಲು ತಣ್ಣಗಾಗ್ಬಿಟ್ಟಿರುತ್ತೆ. ಅದಕ್ಕೇ ತಣ್ಣಗಾಗೋಷ್ಟೊತ್ತಿಗೆ ಊಟ ಮಾಡೋಣ ಫಸ್ಟು, ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಊಟಕ್ಕೆಲ್ಲ ಇಟ್ಕೊತಾ ಇದ್ದೀನಿ. ನಾನು ಎಲ್ಲರದ್ದು ಕೂಡ ಊಟ ಆಗಿತ್ತು, ಇವಾಗ ನಾನು ಒಬ್ಬಳೇ ಇದ್ದಿದ್ದು. ಇನ್ನು ಕೂತ್ಕೊಂಡು ಸಮಾಧಾನವಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಊಟಕ್ಕೆ ಇಟ್ಕೊತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾರಾದರೂ ಹೊಸಬ್ರು ನೋಡ್ತಾ ಇರ್ತೀರಲ್ಲ, ಕಂಪಲ್ಸರಿ ಶೇರ್ ಮಾಡಿ.